New Hope TV, your encounter with God. ಗ್ರಾಮ್ ಒಂದ್ಸರ್ತೆ ರೀಡರ್ಸ್ ಡೈಜೆಸ್ಟಲ್ಲಿ ಒಂದು ಕತೆ ಬರೆದಿದ್ರು. ಅದು ಏನಂತ, ಒಬ್ಬ ನ್ಯೂರೋ ಸರ್ಜನ್ ಇದ್ದಂತೆ. ಆ ನ್ಯೂರೋ ಸರ್ಜನ್ ವಾಸ್ ಅ ವೆಲ್ ನೋನ್ ಸರ್ಜನ್ ಅಟ್ ದಟ್ ಟೈಮ್. ಆವಾಗ ಅವನೊಂದು ದಿವಸ ಮನೇಲಿ ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು 11 ವರ್ಷದ ಸಣ್ಣ ಹುಡುಗಿ ಮನೆಗೆ ಬಂದು ಬಾಗಿಲು ಬಡ್ದಾಗ ಇವನು ಹೋಗಿ ಬಾಗಿಲು ತೆಗೆದಾಗ ಆ ಸಣ್ಣ ಹುಡುಗಿ ಬಾಗಿಲ ಹತ್ರ ನಿಲ್ತು ಹೇಳಿದ್ಲಂತೆ, ನಮ್ಮ ತಾಯಿ ತುಂಬ ಸಿಕ್ಕಾಗಿದ್ದಾರೆ, ನನ್ನ ತಾಯಿಗೆ ಹುಷಾರಿಲ್ಲ, ನನ್ನ ತಾಯಿಗೆ ಬೇಗ ಒಂದು ಡಾಕ್ಟರ್ ಬೇಕಾಗಿದ್ದಾರೆ, ನೀವು ಬಂದು ನಮ್ಮ ತಾಯಿಗೆ ಸಹಾಯ ಮಾಡ್ತೀರಿ ಅಂತ ಕೇಳ್ಕೊಂಡ್ಲಂದೆ. ಆ ಸರ್ಜನ್ಗೆ ತುಂಬ ಟಯರ್ಡ್ ಆಗಿತ್ತಂದೆ. ಯಟ್ ಆ ಮಗುದು ಮುಖ ನೋಡಿದಾಗ ಏನೋ ಒಂಥರ ಹಿ ವಾಸ್ ಮೂವ್ಡ್ ವಿತ್ ಕಂಪ್ಯಾಷನ್. ಹಿ ಕುಂಟ್ ಸೇ ನೋ ಟು ದಟ್ ಗರ್ಲ್. ಸೊ ಹಿ ಜಸ್ಟ್ ಸೆಡ್, ಆಯಿತು, ಐ ವಿಲ್ ಕಮ್ ವಿತ್ ಯು ಅಂತ. ಆ ಸಣ್ಣ ಹುಡುಗಿ ತನ್ನ ಮನೆಗೆ ದಾರಿ ತೋರಿಸ್ಕೊಂಡು ಕರ್ಕೊಂಡೋಗಿ ಡಾಕ್ಟ್ರ್ ಮನೆ ಒಲೆಗೆ ಹೋಗಿ ಒಂದು ಸ್ತ್ರೀ ಒಂದು ಬೆಡ್ ಮೇಲೆ ಮಲಗಿದಾಗ ಅವರು ಡಾಕ್ಟರ್ ಹೋಗಿ ಚೆಕ್ ಮಾಡಿದಾಗ ಹೆಂಗಸ್ಗೆ ನೋಡಿದರೆ ಶಿ ವಾಸ್ ವೆರಿ ಸಿಕ್. ಮನೇಲಿ ಬೇರೆ ಯಾರೂ ಇಲ್ಲ, ಅವಳು ಒಬ್ಬಳೇ ಮನೇಲಿದ್ದಲೆ. ಆ್ಯಂಡ್ ಶಿ ವಾಸ್ ಸೋ ಸಿಕ್. ಈ ಡಾಕ್ಟರ್ ಚೆಕ್ ಮಾಡಿ ಬೇಕಿದ್ದದೆಲ್ಲ ಮೆಡಿಸಿನ್ಸ್ ಕೊಟ್ಟು ಬೇಗನೆ ಒಂದು ಆ್ಯಂಬ್ಯುಲೆನ್ಸನ್ನು ಕರೆಸಿ ಈ ವಾಸ್ ಶಿಫ್ಟಿಂಗ್ ಹರ್ ಟು ದ ಹಾಸ್ಪಿಟಲ್. ಆವಾಗ ಆ ಹುಡುಗಿಯಲ್ಲಿ ಕಾಣ್ತಾ ಇರಲಿಲ್ಲ. ಸೊ ಅವರು ಆ ಡಾಕ್ಟ್ರು ಆ ಅಮ್ಮನಿಗೆ ಕೇಳಿತಂತೆ, ನನಗೆ ಇಲ್ಲಿ ನಿಮ್ಮ ಮಗಳು ಕರ್ಕೊಂಡು ಬಂದು ಅವಳೆಲ್ಲಿ ನನಗೆ ಕಾಣ್ತಾ ಇಲ್ಲಲ್ಲ ಅಂತ ಹೇಳಿದಾಗ ಅವರು ಆ ಅಮ್ಮ ಹೇಳಿದ್ರಂತೆ, ನನಗೆ ಮಗಳು ಇಲ್ಲ, ನಿಮ್ಮ ಮಗಳೇ ಹೇಳಿದ್ದು ನನಗೆ ನನ್ನ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ಬಂದು ನಮ್ಮ ತಾಯಿಯನ್ನು ಚೆಕ್ ಮಾಡಿರಿ ಅಂತ ನನ್ನನ್ನು ಕರ್ಕೊಂಡು ಬಂದ್ರಲ್ಲ. ಆವಾಗ ಆ ಅಮ್ಮ ಹೇಳಿದ್ರಂತೆ, ನನ್ನ ಮಗಳು ತೀರಿ ಹೋಗಿ ಭಾಳ ವರ್ಷ ಆಯಿತು, ಇದು ಯಾವುದೋ ದೇವದೂತನೇ ನಿಮ್ಮನ್ನು ನಮ್ಮ ಮನೆಗೆ ತಗೊಂಡು ಬಂದಿರಬೇಕು. ಹಾಲೆಲೂಯಾ. ಬಿಲಿ ಗ್ರಾಮ್ ರೈಟ್ಸ್ ದ್ಯಾಟ್ ಸೋ ಮೆನಿ ಟೈಮ್ಸ್ ವಿ ಹ್ಯಾವ್ ಎಂಟರ್ಟೈನ್ ಸ್ಟ್ರೇಂಜರ್ಸ್. ಹಿಬ್ರಿಯಾದ 13ನೇ ಅಧ್ಯಾಯದಲ್ಲಿ ನಾವು ನೋಡಿದೆ ಅಂದರೆ, ವಿ ಎನ್ಕರೇಜ್ ಏಂಜಲ್ಸ್ ಥಿಂಕಿಂಗ್ ದಟ್ ದೇ ಆರ್ ಸ್ಟ್ರೇಂಜರ್ಸ್. ಇಲ್ಲ ಪ್ರಿಯರೇ, ಆ ಸಣ್ಣ ಹುಡುಗಿ ಯಾರಿದ್ರು? ಅವಳೊಂದು ದೇವದೂತ. ಅವಳ ತಾಯಿಗೆ ತುಂಬ ಸಿಕ್ಕಾಗಿದೆ, ಒಂದು ಅಮ್ಮನಿಗೆ ತುಂಬ ಸಿಕ್ಕಾಗಿದೆ ಅಂತ ದೇವರು ತನ್ನ ದೂತನನ್ನು ಕಲಿಸಿ ಸರಿಯಾದ ಸಮಯಕ್ಕೆ ಆ ಡಾಕ್ಟ್ರಿಗೆ ಬರೀತಾರೆ. ಅಂದರೆ ಏನಾದರೂ ಸ್ವಲ್ಪ ಡಿಲೇ ಆಗ್ತಿದ್ರೆ ಆ ಅಮ್ಮ ತೀರಿ ಹೋಗ್ತಿದ್ರು. ಬಟ್ ಥ್ಯಾಂಕ್ ಗಾಡ್ ದಟ್ ದ ಐಸ್ ಆಫ್ ದ ಲಾರ್ಡ್ ಆರ್ ಅಪಾನ್ ಅವರ್ ಪೀಪಲ್ ಆರ್ ಅಪಾನ್ ಹಿಸ್ ಚಿಲ್ಡ್ರನ್. ಇನ್ನೊಂದು ವಚನ ನಾವು ದೇವರ ವಾಕ್ಯದಲ್ಲಿ ನೋಡುವ. 2 Kings chapter 6 verse 15 onwards. 2ನೇ ಅರಸ ಅದ 6ನೇ ಅಧ್ಯಾಯ 6ನೇ ಅಧ್ಯಾಯ ಅದ 15ರಿಂದ 17ನೇ ವಚನವರೆಗೆ. And when the servant of the man of God was risen early and gone forth, behold, a host compassed the city both with horses and chariots. And his servant said unto him, Alas, my master, how shall we do? And he said, Fear not, for they that be with us are more than they that be with them. Amen. ಇವತ್ತು ನೀವು ನಾನು ಇದೇ ವಚನ ಹೇಳ್ಕೊಳ್ಳುವ ಪ್ರಿಯರೇ ಅಂದರೆ, fear not, because the virus that is outside is nothing compared to God's angels that is protecting us. Amen. Hallelujah. ದೇವರ ಮನುಷ್ಯನಿಗೆ, ದೇವರ ಸೇವಕನಿಗೆ, the man of God was so strong. He was least bothered of how many chariots were there and how many warriors were there. ಯಾರೆಲ್ಲ ಹೊರಗೆ ಬಂದಿದ್ದಾರೆ, ಇಷ್ಟು ದೊಡ್ಡ ಸೈನ್ಯ ಬಂದಿದೆ. He was not bothered. That same confidence let us have in the Lord today. Let us have that confidence saying, I am safe. ಅವ್ನು ಮೊದಲನೇ ಮಾತನಿಗೆ ಸೇವಕನಿಗೆ ಹೇಳ್ತಾನೆ ಅಂದರೆ, fear not. Let us tell our families today, fear not, because the angelic host are around us. ಮುಂದೆ ಏನು ಹೇಳ್ತಾನೆ ಅಂದರೆ, and Elisha prayed and said, Lord, I pray thee, open his eyes that he may see. And the Lord opened the eyes of the young man, and he saw, and behold, the mountains was full of horses and chariots of fire around Elisha. Amen. Priyare, if the devil is trying to destroy the world, if the devil is trying to bring all this kind of virus and all this kind of pestilence, ಈ ಎಲ್ಲ ಸಂಗತಿಗಳನ್ನು ತಗೊಂಡು ಬಂದು ಮನುಷ್ಯರನ್ನು ಕುಗ್ಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಒಂಥರದ ಭಯದ ವಾತಾವರಣ ಬರ್ತಾ ಇದೆ. ಆದರೆ ದೇವರ ವಾಕ್ಯ ಇವತ್ತು ನಮಗೆ ಹೇಳ್ತದೆ ಅಂದರೆ, ಭಯ ಪಡಬೇಡ,
ಯಾಕೆಂದರೆ ನಾವು ಪರಾತ್ಪರನು ನಿವಾಸ ಸ್ಥಾನ ಮಾಡ್ಕೊಂಡಿದ್ದೇವೆ. ಯಾಕೆ? ಆತನು ತನ್ನ ದೂತರನ್ನು ನಮಗೋಸ್ಕರ ಬಿಡುಗಡೆ ಮಾಡ್ತಾನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ದೇವರು ನಮ್ಮನ್ನು ಕಾಯ್ತಾರೆ ಪ್ರಿಯರೇ. ಹೀ ಈಸ್ ದ ಗಾಡ್ ಹೂ ಪ್ರೊಟೆಕ್ಟ್ಸ್ ಅಸ್. ಎಂಥದೇ ಸೈನ್ಯ, ಈ ವೈರಸ್ ಎಂದು ಎಂಥದೇ ಒಂದು ಅಪ್ಸೈಡ್ ಡೌನ್ಸ್ ಬರ್ಬೋದು, ಅಥವಾ ಏನೋ ಒಂದು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಏನೇ ಆದರೂ ಇವತ್ತು ನಮ್ಮ ದೃಷ್ಟಿಯನ್ನು ತೆಗೆದು ನಾವು ನೋಡ್ತವೇನೆಂದರೆ ದ ಏಂಜಲ್ಸ್ ಆರ್ ಅರೌಂಡ್ ಅಸ್, ದೇ ಆರ್ ಪ್ರೊಟೆಕ್ಟಿಂಗ್ ಅಸ್. ಹೇಗೆ ಎಲಿಷನನ್ನು ಮತ್ತು ಆತನ ಸೇವಕನನ್ನು ಕಾಯ್ತಾ ಇದ್ದನೋ ಅದೇ ರೀತಿಯಲ್ಲಿ ನಮ್ಮನ್ನು ಕಾಯ್ತಾರೆ ಪ್ರಿಯರೇ. 4 ವರ್ಷದ ಹಿಂದೆ ಪಾಸ್ಟ್ರು, ನಾನು, ನಮ್ಮ ಮಗಳು ಚೆನ್ನೈಗೆ ಹೋಗ್ತಾ ಇದ್ದೆವು. ತೀರಾ ಬಿಸಿಲು. ಐ ಥಿಂಕ್ ಇಟ್ ವಾಸ್ ಅರೌಂಡ್ ಮಿಡ್ ಆಫ್ ಫೆಬ್ರವರಿ ಆ್ಯಂಡ್ ಬಿಗಿನಿಂಗ್ ಆಫ್ ಮಾರ್ಚ್ ಏನೋ ಆ ಸಮಯ. ನಾವು ನಮ್ಮ ಕಾರಲ್ಲಿ ನಾವು ಚೆನ್ನೈಗೆ ಹೋಗ್ತಾ ಇದ್ದೆವು. ನಾವು ಕರ್ನಾಟಕ ಬಾರ್ಡರನ್ನು ದಾಟಿ ನಾವು ತಮಿಳ್ನಾಡಿಗೆ ಎಂಟರ್ ಆದಾಗ ಶೆಕೆ ತುಂಬ ಇತ್ತು, ಟೂ ಮಚ್ ಆಫ್ ಹೀಟ್. ಇಷ್ಟು ಶೆಕೆ ಇತ್ತಂದರೆ ತಾಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸಡನ್ಲಿ ನಾವು ವೆಲ್ಲೂರು ದಾಟಬೇಕಾದ್ರೆ ನಮ್ಮ ಸ್ಕಾರ್ಪಿಯೋ ಕಾರ್ ಬ್ರೇಕ್ ಡೌನ್, ಪಂಕ್ಚರ್ ಆಗಿಬಿಟ್ಟು ರೈಟ್ ಇನ್ ದ ಸೆಂಟರ್ ಆಫ್ ದ ರೋಡ್. ಅದು ಪಂಕ್ಚರ್ ಆದ ತಕ್ಷಣ, ಯೂಶ್ವಲಿ ನಮ್ಮ ಕಾರ್ ಎಂದು ಪಂಕ್ಚರ್ ಆಗಿಲ್ಲ, ಆ ದಿವಸ ಪಂಕ್ಚರ್ ಆಯಿತು. ನಾವು ಅಕ್ಕಪಕ್ಕ ನೋಡಿದೆವು, ಅಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು. ಅಲ್ಲಿಗೆ ಹೋಗಿ ಪಾಸ್ಟ್ರು ಕೇಳಿದರು, ಇಲ್ಲಿ ಏನಾದರೂ ಮೆಕ್ಯಾನಿಕ್ ಶಾಪ್ ಇದೆನಾ ಅಂತ. ಅದಕ್ಕೆ ಶಾಪ್ಕೀಪರ್ ಸರಿಯಾದ ರೆಸ್ಪಾಂಡ್ ಮಾಡಿಲ್ಲ. ಅವನು ಒಂಥರ, ಅಲ್ಲಿ ದೂರ ಇದೆ ಸರ್, ಹೋಗಿ ನೋಡ್ಕೊಳ್ರಿ ಅಂದರು. ನಾವು ಆ ಕಡೆ ಈ ಕಡೆ ನೋಡಿದ್ರೆ ರೈಟ್ ಇನ್ ದ ಸೆಂಟರ್ ಆಫ್ ಹೈವೇ, ಮೇನ್ ರೋಡಲ್ಲಿ ಕಾರ್ಸ್ ಎಲ್ಲ ಪಾಸ್ ಆಗ್ತಾ ಇದ್ದಾರೆ, ಯಾರೂ ನಿಲ್ತಾ ಇಲ್ಲ. ಆಮೇಲೆ ನೋಡಿದರೆ ಜನ ಕಾಣ್ತಾ ಇಲ್ಲ, ಯಾಕೆಂದರೆ ಐ ಥಿಂಕ್ ಇಟ್ ವಾಸ್ ಮೋರ್ ದೆನ್ 100 ಡಿಗ್ರೀಸ್ ಆ ದಿವಸ. ಇಷ್ಟು ಬಿಸಿಲಿತ್ತಂದರೆ 40 ಡಿಗ್ರೀಸ್ಗಿಂತ ಜಾಸ್ತಿ ಇರಬೇಕು ಅಲ್ಲಿ. ಆ ಬಿಸಿಲಲ್ಲಿ ಯಾರೂ ಕಾಣ್ತಾ ಇಲ್ಲ. ಅದಕ್ಕೆ ಪಾಸ್ಟ್ರು ಹೇಳಿದರು, ಯಾರೂ ಕಾಣ್ತಾ ಇಲ್ಲ, ವೆಹಿಕಲ್ ಬೇರೆ ಹೆವಿ ಇದೆ, ನಾನೇ ಹೇಗಾದರೂ ಮಾಡಿ ಟಯರನ್ನು ಚೇಂಜ್ ಮಾಡ್ತಾನೆ ಅಂದ. ಯೂಶ್ವಲಿ ಟಯರ್ ಚೇಂಜ್ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ ಟಯರ್ ಚೇಂಜ್ ಮಾಡಲಿಕ್ಕೆ. ಓಕೆ ಮಾಡುವ ಅಂತ ಹೇಳಿ, ನೀವು ಇಬ್ಬರು ಒಳಗೇನೆ ಕೂತ್ಕೊಳ್ಳಿ, ನಾನು ಟಯರ್ ಚೇಂಜ್ ಮಾಡ್ತಾನಂತ ಅವರು ಟಯರ್ ಚೇಂಜ್ ಮಾಡಲಿಕ್ಕೆ ಹೊರಗೆ ಇಳಿದ್ರೆ ಇಷ್ಟು ಬಿಸಿಲಿತ್ತೆ ಅಂದರೆ ಈ ವಾಸ್ ಸ್ವೆಟ್ಟಿಂಗ್ ಪ್ರೊಫ್ಯೂಸ್ಲಿ. ಎಷ್ಟು ಸ್ವೆಟ್ ಆಗ್ತಾ ಇದ್ರೆ ಅಂದರೆ ನನಗೆ ಅದನ್ನು ನೋಡಿ ಐ ವಾಸ್ ರಿಯಲಿ ಗೆಟಿಂಗ್ ಪ್ಯಾನಿಕ್. ಏನೆಂದರೆ ಇಷ್ಟು ಸ್ವೆಟ್ ಆಗ್ತಾಯಿದ್ರೆ, ಆಮೇಲೆ ಆ ಸ್ವೆಟ್ಟಿಂದ ಕೈ ಬೇರೆ ಸ್ಕಿಡ್ ಆಗ್ತಾಯಿತ್ತು. ಆ ಸ್ಪ್ಯಾನರಿಂದ ಆ ಬೋಲ್ಟ್ಸನ್ನು ಟರ್ನ್ ಮಾಡಬೇಕಾದ್ರೆ ಒಂದು ಬೋಲ್ಟು ಟರ್ನ್ ಆಗ್ತಾ ಇರಲಿಲ್ಲ, ಅದು ಸ್ಕಿಡ್ ಆಗಿಯೇ ಬೀಳ್ತಾ ಇತ್ತು. ಏನು ಮಾಡಬೇಕು ಅಂತ ನಮಗೆ ಕಾಣ್ತಾ ಇರಲಿಲ್ಲ. ಮೈ ಡಾಟರ್ ಆ್ಯಂಡ್ ಐ ವಿ ವಾಸ್ ಸಿಟ್ಟಿಂಗ್ ಇನ್ಸೈಡ್ ಆ್ಯಂಡ್ ಪ್ರೇಯಿಂಗ್, ದೇವರೇ ನಮಗೆ ಸಹಾಯ ಮಾಡಿ. ಒಬ್ಬರೂ ಬರ್ತಾ ಇಲ್ಲ ಸಹಾಯಕ್ಕೆ. ಕಾರ್ಗಳಂಗೆ ಪಾಸಾಗಿ ಹೋಗ್ತದೆ, ಅಲ್ಲಿ ಅಕ್ಕಪಕ್ಕ 1-2 ಶಾಪ್ ಇದ್ದಾರೆ, ಅವರು ಲೀಸ್ಟ್ ಬಾದರ್ಡ್ ಆಗಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇವರು ಸ್ವೆಟ್ ಬೇರೆ ಆಗ್ತಾ ಇದ್ದಾರೆ, ಒಂದು ಬೋಲ್ಟು ಟರ್ನ್ ಆಗ್ತಾ ಇಲ್ಲ ಅಂತ. ಹಾಗೆ ಇರಬೇಕಾದ್ರೆ ಸಡನ್ಲಿ ಎಲ್ಲಿಂದನೋ ನಮಗೆ ನಾವು ನೋಡಲೇ ಇಲ್ಲ, ಒಂದು ಕಾರ್ ಬಂದು ನಮ್ಮ ಕಾರ್ ಮುಂದೆ ಬಂದು ನಿಲ್ತಿತ್ತು. ಆ ಕಾರ್ ಬಂದು ನಿಲ್ತ ತಕ್ಷಣ ಒಬ್ಬ ಕಾರಿಂದ ಹೊರಗೆ ಬಂದವನು ಅವನು ಏನೂ ಕೇಳಲಿಲ್ಲ. ಈ ಡಿಂಟ್ ಆಸ್ಕಸ್ ಎನಿಥಿಂಗ್. ಸರ್ ಏನಾಗಿದೆ, ನಾನೇನಾದರೂ ಮಾಡ್ಬೋದಾ, ಏನೂ ಕೇಳಲಿಲ್ಲ. ಆ ಕಾರ್ ಹಿಂದೆ ಇಷ್ಟೇ ಬರ್ದಿತ್ತೆಂದರೆ ಮೈ ಪ್ರೆಸೆನ್ಸ್ ಶಾಲ್ ಗೋ ಬಿಫೋರ್ ದಿ ಅಂತ. ಅದನ್ನು ನಾನು ನನ್ನ ಮಗಳು ಇಬ್ಬರು ಓದ್ಕೊಂಡೆವು. ಕಲೆಗೆ ಹೋಗ್ಬಿಟ್ಟು, ಸರ್ ನೀವು ಈಚೆ ಬನ್ನಿ ಅಂತ ಅಷ್ಟೇ ಹೇಳಿದರು. ಸರ್ ಯು ಪ್ಲೀಸ್ ಕಮ್ ಔಟ್ ಅಂತ. ಇವರು ಎದ್ದು ನಿಲ್ತು, ಟೈರ್ ಪಂಚರ್. ಅವ ಒಂದು ಶಬ್ದ ಮಾತಾಡಲಿಲ್ಲ. ಹಿ ಡಿಂಟ್ ಸ್ಪೀಕ್ ಅ ಸಿಂಗಲ್ ವರ್ಡ್. ಕಲೆಗೆ ಹೋಗಿಬಿಟ್ಟು ಬೇಗ ಬೋಲ್ಟನ್ನು ಬಿಚ್ಚಿ ಅದು ದೊಡ್ಡ ಟಯರನ್ನು ತೆಗೆದು, ದ ವೇ ಹಿ ವಾಸ್ ವರ್ಕಿಂಗ್ ಆಲ್ ಅಲೋನ್, ಒಬ್ಬನೇ ಇಷ್ಟು ಬೇಗ ಅದು ಟಯರ್ ತೆಗ್ದ, ಇನ್ನೊಂದು ಸ್ಟೆಪ್ನಿ ಟಯರ್ ಅದಕ್ಕೆ ಫಿಕ್ಸ್ ಮಾಡಿದ, ಟೈಟೆಲ್ಲ ಮಾಡಿದ, ಪರ್ಫೆಕ್ಟಾಗಿ ಟೈಟ್ ಮಾಡಿದ. ಎಲ್ಲ ಟೈಟ್ ಮಾಡಿದ ಮೇಲೆ ಸರ್ ಇಟ್ಸ್ ಆಲ್ ಡನ್ ಅಂತ ಒಂದು ಸ್ಮೈಲ್ ಮಾಡಿದ. ಪಾಸ್ಟ್ರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್ ಅಂತ, ಕ್ಯಾನ್ ಐ ಗಿವ್ ಯು ಸಮ್ ಮನಿ ಅಂದರೆ, ಓ ನೋ ಅಂತ ಅಷ್ಟೇ ಹೇಳಿ ತನ್ನ ಕಾರಲ್ಲಿ ಕೂತ್ಕೊಂಡು ನಾವು ಅವನ ಹಿಂದೆನೇ ಹೋಗ್ತಾ ಇದ್ದೆ. ಒಂದು ಸ್ವಲ್ಪ ದೂರಕ್ಕೆ ಹೋದ ಮೇಲೆ ಆ ಕಾರೆಲ್ಲಿ ಹೋಯಿತು, ಅವನೆಲ್ಲಿ ಹೋಯಿತು ನಾವು ನೋಡ್ತಾನೆ ಇದ್ದೇವೆ. ಅವನು ಅಷ್ಟು ಸ್ಪೀಡಲ್ಲಿ ಎಲ್ಲಿ ಹೋದ ಅಂತ ನಮಗೆ ಇವತ್ತಿಗೂ ಗೊತ್ತಿಲ್ಲ ಪ್ರಿಯರೇ. ಬಟ್ ವಿ ಫಾರ್ ಶ್ಯೂರ್ ನ್ಯೂ ದಟ್ ಹಿ ವಾಸ್ ಸೆಂಟ್ ಬೈ ಗಾಡ್ ಆಲ್ ಮೈಟಿ. ಹಿ ವಾಸ್ ಅನ್ ಏಂಜಲ್ ಆಫ್ ಗಾಡ್. ಯಾಕೆಂದರೆ ಅವ ಏನೂ ಕೇಳಲಿಲ್ಲ,
ಪೈಸಾನೂ ತಗೊಳ್ಳಿಲ್ಲ. ಓಕೆ, ಅದ ಬದಲಿ ಒಂದು ಹೆಚ್ಚಿನ ಮಾತು, ಕಡಿಮೆನ ಮಾತು ಏನು ಕೇಳದೆ, ದ ವೇ ಹಿ ರಿಯಾಕ್ಟೆಡ್, ದ ವೇ ಹಿ ಮೂಡ್ ವಾಸ್ ಸೋ ಅಮೇಝಿಂಗ್ ಟು ಅಸ್. ಅಂದರೆ ಅಂಥ ಬಿಸಿಲಲ್ಲಿ ಅಷ್ಟು ಕಷ್ಟಪಡ್ತಾ ಇದ್ದರು. ಓಕೆ, ಅವನೊಬ್ಬ ಮೆಕ್ಯಾನಿಕ, ಅವನೊಬ್ಬ ಅಲ್ಲಿಂದ ಪಾಸ್ ಆಗ್ತಾ ಇದ್ದನು. ಹಿ ಡಿಂಟ್ ಇನ್ಫಾರ್ಮ್ ಅಸ್, ಹಿ ಡಿಂಟ್ ಟೆಲ್ ಅಸ್, ಹಿ ಡಿಂಟ್ ಡೂ ಎನಿಥಿಂಗ್. ಹಿ ಜಸ್ಟ್ ಸೆಡ್ ಮೈ ಪ್ರೆಸೆನ್ಸ್ ಶಾಲ್ ಗೋ ಬಿಫೋರ್ ದಿ. ಯಾಕೆಂದರೆ ಆ ಕಾರ್ ಮೇಲೆ ಅಷ್ಟೇ ಬರೆದಿತ್ತು. ವಿ ವಾಸ್ ಸೋ ಕಂಫರ್ಟೆಡ್, ವಿ ಫೆಲ್ಟ್ ಸೋ ಮಚ್ ಎಟ್ ಪೀಸ್. ಏನೆಂದರೆ ಸ್ವಾಮಿ, ಅಂಥ ಮರುಭೂಮಿದಲ್ಲಿ ಯಾರೂ ಇಲ್ಲ, ಜನರಿದ್ದರೆ ಆದರೆ ಯಾರೂ ಸಹಾಯ ಮಾಡಲಿಕ್ಕೆ ಬರ್ತಾ ಇಲ್ಲ. ಅಂಥ ಸಮಯದಲ್ಲಿನೂ ದೇವರು ತನ್ನ ದೂತನನ್ನು ಬಿಡುಗಡೆ ಮಾಡಿ ನಮಗೆ ಸಹಾಯ ಮಾಡಿದರು. ಪ್ರಿಯರೇ, ದೇವರು ನಮಗೆ ಒದಗಿಸ್ತಾರೆ, ದೇವರು ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾರೆ, ದೇವರು ನಮ್ಮ ಹೆಜ್ಜೆ ಹೆಜ್ಜೆನೂ ಕಾಯ್ತಾ ಇದ್ದಾರೆ. ಡು ನಾಟ್ ಬಿ ಪ್ಯಾನಿಕಿ. Do not be panicky because God has set his angels for us. ಅದು ಒಂದಲ್ಲ ಪ್ರಿಯರೇ, ನಾವು ಓದಿದಂಗೆ he has released angels. ಅನೇಕ ದೂತರು ನಮ್ಮ ಸುತ್ತ ಇದ್ದಾರೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನಿಮ್ಮ ಮನೇಲಿ ಕೊರತೆ ಇದೆನಾ? ಡೋಂಟ್ ಬಿ ವರಿಡ್, ಡೋಂಟ್ ಬಿ ವರಿಡ್. ಎಲಿಯನ್ಗೆ ಯಾವಾಗ ಜೆಜಿಬಲನ್ನು ಭಯಪಟ್ಟು ಓಡಿ ಹೋದನೋ, ಆ ಜುನಿಪರ್ ಟ್ರೀ ಕಲೆಗೆ ಇದ್ದಾಗನೋ ದೇವರು ಒಂದು ದೇವದೂತನನ್ನು ಕಳಿಸಿ ಅವನಿಗೆ ಬೇಕಿದ್ದ ಆಹಾರವನ್ನು ಸಮಯಕ್ಕೆ ಅವನಿಗೆ ಕೊಟ್ಟರು. ಪ್ರಿಯರೇ, ಅದೇ ಥರ ಇವತ್ತಿಗೂ ದೇವರು ನಮ್ಮನ್ನು ಒದಗಿಸ್ತಾರೆ. ಈ ಲಾಕ್ಔಟ್ ಡೇಸ್ ಆದ ಮೇಲೆ ದೇವರ ಜನರು ಹೊರಗೆ ಬಂದು ಅನೇಕ ಸಾಕ್ಷಿಗಳು ಹೇಳಲಿಕ್ಕಿದ್ದಾರೆ. ಅಂದರೆ ಹೌ ಗಾಡ್ ಪ್ರೊಟೆಕ್ಟೆಡ್, ಹೌ ಗಾಡ್ ಪ್ರೊವೈಡೆಡ್, ಹೌ ಗಾಡ್ kept us in these days. ಪ್ರಿಯರೇ, ಲೆಟ್ಸ್ ನಾಟ್ ಬಿ ವರಿಡ್. ನಾವು ನ್ಯೂಸ್ ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ, ಜನರ ಮಾತುಗಳನ್ನು ಕೇಳಿ, ಡು ನಾಟ್ ಬಿ ವರಿಡ್, ಡು ನಾಟ್ ಬಿ ಅಫ್ರೇಡ್, ಫಾರ್ ದ ಲಾರ್ಡ್ ಗಾಡ್ ಆಫ್ ಹೋಸ್ಟ್ ಈಸ್ ವಿತ್ ಅಸ್. ಹಿ ಹ್ಯಾಸ್ ರಿಲೀಸ್ಡ್ ಹಿಸ್ ಏಂಜಲ್ಸ್ ಅರೌಂಡ್ ಅಸ್. ದೇ ಆರ್ ವರ್ಕಿಂಗ್ ಫಾರ್ ಅಸ್ 24/7. ದೇ ಆರ್ ಟೇಕಿಂಗ್ ಕೇರ್ ಆಫ್ ಯು ಆ್ಯಂಡ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ಮೀ. ಈ ಸಮಯದಲ್ಲಿ ಭಯ ಪಡಬೇಡ್ರಿ, ಬಿ ಸ್ಟ್ರಾಂಗ್. ಎಲಿಯನ್ ಹೇಳಿದಂಗೆ, ಫಿಯರ್ ನಾಟ್. ನಾವು ನಮ್ಮ ಹೃದಯಗೆ ಹೇಳ್ಕೊಳ್ಳುವ ಏನೆಂದರೆ, ಐ ವಿಲ್ ನಾಟ್ ಬಿ ಅಫ್ರೇಡ್. ನಾನು ನಿಮಗೆ ಅನೇಕ ದೂತರ ಬಗ್ಗೆ ನಾನು ಕತೆ ಹೇಳ್ಕೊಂಡು ಹೋಗ್ಬೋದು, ಆದರೆ ಇವತ್ತಿಗೆ ಇಷ್ಟೇ ಸಾಕು ಸಹೋದರ ಸಹೋದರರೇ. ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್, ನೋ ದ್ಯಾಟ್ ಹಿಸ್ ಐಸ್ ಆರ್ ಅಪಾನ್ ಅಸ್. ಆಮೆನ್. ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಆತ ದೂತನನ್ನು ಬಿಡುಗಡೆ ಮಾಡಿದ್ದಾನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕಾಯುವ ದೇವರು ಈ ವೈರಸ್ಸಿಂದ ಕಾಯಲ್ಲವಾ? ಖಂಡಿತವಾಗಿ ಕಾಯ್ತಾರೆ. ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಮೋರ್ powerful, trusting the Lord, saying, I will not be afraid, for the Lord God of hosts is my God. ಪ್ರಾರ್ಥನೆ ಮಾಡುವ. Father in heaven, we thank you, Lord. Thank you for your word, O God. Your word is a light unto my feet and a lamp unto my path, O God. Lord, your word is a manna to us, O Father. In these days of uncertainty, O God, in these days of fear that has gripped this world, O Father, we are so much in peace today because we know that we dwell in the presence of the Most High God. Your word says that he that dwelleth in the presence of the Most High God is always kept safe and sound. ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡ್ಕೊಂಡಿದೆಯಲ್ಲ, ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ ಅಂತ ನಿಮ್ಮ ವಾಕ್ಯ ಹೇಳಿದೆ ಸ್ವಾಮಿ. ಇವತ್ತು ನಾವು ಬೇರೆ ಯಾವುದೇ ಸಂಗತಿಯಲ್ಲಿ ಸುರಕ್ಷಿತ ಆಗಿ ಇಲ್ಲ ಸ್ವಾಮಿ. ಇವತ್ತು ನಾವು ಸುರಕ್ಷಿತ ಆಗಿರುವುದು, ವಿ ಆರ್ ಸೇಫ್ ಓನ್ಲಿ ಬಿಕಾಸ್ ಆಫ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ನೀವೇ ನಮ್ಮ ಬುರುಜು ಆಗಿದ್ದೀರಿ. ದ ನೇಮ್ ಆಫ್ ದ ಲಾರ್ಡ್ ಇಸ್ ಅ ಸ್ಟ್ರಾಂಗ್ ಆ್ಯಂಡ್ ಅ ಮೈಟಿ ಟವರ್. ದ ರೈಚಸ್ ರನ್ ಇನ್ ಟು ಇಟ್ ಆ್ಯಂಡ್ ವಿ ಆರ್ ಸೇಫ್ ಟುಡೇ, ಓ ಗಾಡ್. ವಿ ಆರ್ ಸೇಫ್ ಟುಡೇ, ಓ ಗಾಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಏಂಜಲ್ಸ್ ದಟ್ ಆರ್ ಅರೌಂಡ್ ಅಸ್. ಇನ್ಯೂಮರೇಬಲ್ ಏಂಜಲ್ಸ್, ಅನೇಕ ದೇವದೂತರ ದಂಡಗಳನ್ನು ಇವತ್ತು ನೀವು ನಮ್ಮಗೋಸ್ಕರ ಬಿಡುಗಡೆ ಮಾಡಿದ್ದೀರಿ ಕರ್ತನೆ. ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೆ, ಯಾರ್ಯಾರು ಇದನ್ನು ನೋಡ್ತಾರೋ ಸ್ವಾಮಿ, ಒಂದು ಹೊಸ ಬಲ ಅವ್ರಿಗೆ ಬರಲಿ ಅಪ್ಪ ಕರ್ತನೆ. ಭಯದ ದುರಾತ್ಮವನ್ನು ಯೇಸು ನಾಮದಲ್ಲಿ ಬಂಧಿಸ್ತವಪ್ಪ ಸ್ವಾಮಿ. ನಿಮ್ಮ ಸಮಾಧಾನ, ನಿಮ್ಮ ಶಾಂತಿ, ದ ಪೀಸ್ ದಟ್ ಪಾಸೆತ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಮೇ ರೂಲ್ ಆ್ಯಂಡ್ ರೇನ್ ಓವರ್ ಅಸ್, ಓ ಗಾಡ್. ಇವನ್ ಇನ್ ದಿಸ್ ಡೇಸ್, ಓ ಗಾಡ್, ಲಾರ್ಡ್, ಲೆಟ್ ಯುವರ್ ಪೀಪಲ್ ಬಿ ಅಟ್ peace. Let our hearts relax in you, Lord. Let us be calm, knowing that our God is still on the throne. Thank you, Lord. Thank you, Lord. I know that your presence is being released, oh God, upon everyone who is watching. ದೇವರೇ, ನಿಮ್ಮ ಪ್ರಸನ್ನತೆ ನೀವು ಬಿಡುಗಡೆ ಮಾಡ್ತಾ ಇದ್ದೀರಿ, ಅದಕ್ಕೆ ಸ್ತೋತ್ರಪ್ಪ. ನಿಮ್ಮ ಹೊಸ ಬಲ, ನಿಮ್ಮ ಶಾಂತಿ, ನಿಮ್ಮ ಸಮಾಧಾನ ಜನರ ಹೃದಯದಲ್ಲಿ ಯಜಮಾನಂತೆ ಇಟ್ಕೊಂಡು ತೀರ್ಪು ಹೇಳ್ತಾ ಇದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ. ನಾವು ಭಯ ಪಡುವುದಿಲ್ಲ ಸ್ವಾಮಿ.
ಸ್ವಾಮಿ, ಯಾಕೆಂದರೆ ನೀವು ನಮ್ಮ ದೇವರಾಗಿದ್ರಿ. ವಿ ಥ್ಯಾಂಕ್ ಯು ಲಾರ್ಡ್, ವಿ ಥ್ಯಾಂಕ್ ಯು ದಟ್ ಯುವರ್ ಐಸ್ ಆರ್ ಅಪಾನ್ ಅಸ್. ವಿ ಗಿವ್ ಯು ಆಲ್ ದ ಗ್ಲೋರಿ ಲಾರ್ಡ್ ಫಾರ್ ದಿಸ್ ವಂಡರ್ಫುಲ್ encouraging word. It has encouraged me and encouraged everyone that has heard it. We give you all the glory. Pray with thanksgiving in Jesus' name. Amen.